ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸಾವಿರಾರು ಲೀಟರ್ ಹಾಲನ್ನ ರಸ್ತೆಗೆ ಚೆಲ್ಲಲಾಗ್ತಾ ಇದೆ. ಒಂದೇ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 27,000 ಲೀಟರ್ ಹಾಲನ್ನ ಕೆಳಗೆ ಸುರಿಯಲಾಗಿದೆ. ಚರಂಡಿಗೂ ಕೂಡ ಹಾಲನ್ನ ಚೆಲ್ಲಲಾಗ್ತಾ ಇದೆ. ಸ್ವತಃ ಮಾಲೀಕರೇ ಹಾಲನ್ನ ಚೆಲ್ಲಿ ಆ ಜಾಗದಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ಇದು ಒಂದು ಕಡೆಯಿಂದ ಆದ್ರೆ, ಮತ್ತೊಂದು ಕಡೆಯಿಂದ ಈ ಶಿರಡಿ ದೇವಸ್ಥಾನದ ಮುಂದೆ ಭಕ್ತರಿಗೆ ಒಂದು ರೀತಿಯಲ್ಲಿ ಪ್ರಸಾದದ ರೀತಿಯಲ್ಲಿ ಕೊಡ್ತಾ ಇದ್ದಂಥ ಪೇಡದ ಒಂದು ಅಂಗಡಿಗೆ ಬುಲ್ಡೋಜರ್ನ ನುಗ್ಗಿಸಲಾಗಿದೆ. ಆ ಪೇಡವನ್ನ ಬುಲ್ಡೋಜರ್ ಮೂಲಕವೇ ಕಸದ ಬುಟ್ಟಿಗೆ ತೆಗೆದುಕೊಂಡು ಹೋಗಿ ಎಸೆಯಲಾಗಿದೆ. ಅಡುಗೆಗೆ ಬಳಸ್ತಾ ಇದ್ದಂಥ ಎಣ್ಣೆಯನ್ನ ರಸ್ತೆಗೆ ಸುರಿಯಲಾಗ್ತಾ ಇದೆ. ಪ್ರತಿಷ್ಠಿತ ಹೋಟೆಲ್ಗಳು ಅಂತ ಯಾವ್ದಾದ್ರು ಕರೆಸ್ಕೊಳ್ತಾ ಇದ್ವಾ ಆ ಹೋಟೆಲ್ಗಳಿಗೆ ಬೀಗವನ್ನ ಹಾಕಲಾಗ್ತಾ ಇದೆ. ಚಿಕನ್ ಮಟನ್ ಸ್ಟಾಲ್ಗಳಿಗೂ ಕೂಡ ಬೀಗವನ್ನ ಜಡಿಯಲಾಗ್ತಾ ಇದೆ. ಚಹಾ ಪುಡಿಯನ್ನ ರಸ್ತೆಗೆ ಸುರಿಯಲಾಗ್ತಾ ಇದೆ. ಸೌಂದರ್ಯ ವರ್ಧಕಗಳನ್ನು ಕೂಡ ರಸ್ತೆಗೆ ಸುರಿದು ಕುಟ್ಟಿ ಪುಡಿ ಮಾಡಲಾಗ್ತಾ ಇದೆ. ಹೆಚ್ಚು ಕಡಿಮೆ 900 ರೇಡ್ ನಡೆದಿದೆ. 200ಕ್ಕೂ ಅಧಿಕ FIR ಆಗಿದೆ. 300ಕ್ಕೂ ಅಧಿಕ ಮಂದಿಯನ್ನ ಬಂಧಿಸಲಾಗಿದೆ. ಸಹಜವಾಗಿ ಮೂಡುವಂತ ಪ್ರಶ್ನೆ, ಏನಿದು ಕತೆ, ಏನಾಗ್ತಾ ಇದೆ ಇದು, ಎಲ್ಲಿ ಇದೆಲ್ಲವೂ ಕೂಡ ಆಗ್ತಾ ಇರೋದು ಅಂತ. ಇದೆಲ್ಲವೂ ಕೂಡ ಆಗ್ತಾ ಇರೋದು ಮಹಾರಾಷ್ಟ್ರದ ಮುಂಬೈ ಹಾಗೆ ಪುಣೆ ಸುತ್ತಮುತ್ತಲ ಭಾಗದಲ್ಲಿ. ಯಾವ ಕಾರಣಕ್ಕಾಗಿ? ನಾನು ಇಲ್ಲಿವರೆಗೆ ಹೇಳ್ತಾ ಹೋದ್ನಲ್ಲ, ಹಾಲು, ಅಡುಗೆ ಎಣ್ಣೆ, ಚಹಾ ಪುಡಿ, ಸೌಂದರ್ಯವರ್ಧಕ, ಪೇಡ, ಸಿಹಿ ತಿನಿಸುಗಳು, ಹೋಟೆಲಲ್ಲಿ ಮಾರ್ತಿದ್ದಂಥ ಆಹಾರಗಳು, ಇದೆಲ್ಲವೂ ಕೂಡ ಬಹಳ ಒಳ್ಳೆ ಕ್ವಾಲಿಟಿ, ಬಹಳ ಚೆನ್ನಾಗಿದೆ ಅಂತ ಹೇಳಿ ಜನ ಇಲ್ಲಿವರೆಗೂ ಕೂಡ ಬಳಸ್ತಾ ಇದ್ರು. ಆದ್ರೆ ಈಗ ಗೊತ್ತಾಗ್ತಿರುವಂತ ಸಂಗತಿ ಅಂದ್ರೆ ಅದೆಲ್ಲವೂ ಕೂಡ ಕಳಪೆ, ಅದೆಲ್ಲವೂ ಕೂಡ ಕಲಬೆರಕೆ. ಅದರಿಂದಲೇ ಸಾಕಷ್ಟು ಮಂದಿಗೆ ಕ್ಯಾನ್ಸರ್ ಬಂದಿತ್ತು ಎನ್ನುವಂತ ವಿಚಾರ. ಬಂಧುಗಳೇ, ಎಂಥ ಆತಂಕಕಾರಿ, ಎಂಥ ಬೆಚ್ಚಿ ಬೀಳಿಸುವಂತಹ ಸಂಗತಿ. ಈ ವಿವರವನ್ನು ನೀವೆಲ್ಲರೂ ಕೂಡ ಗಮನಿಸಲೇಬೇಕು. ಇಂಥದ್ದೊಂದು ರೇಡನ್ನು ಮಾಡಿದ್ಯಾರು ಅಂದರೆ ತುಕಾರಾಮ್ ಮುಂಡೆ ಎನ್ನುವಂಥ IAS ಅಧಿಕಾರಿ. ಸದ್ಯ ಅವರು ಎಲ್ಲಿದ್ದಾರೆ ಅಂದರೆ FDA ಎನ್ನುವಂಥ ಒಂದು ಇಲಾಖೆ ಇದೆ, ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಎನ್ನುವಂಥ ಇಲಾಖೆ, ಅದಕ್ಕೆ ಕಮಿಷನರ್ ಆಗಿ ಬಂದಿದ್ದಾರೆ. ಹೆಚ್ಚು ಕಡಿಮೆ 20 ವರ್ಷದ ಅವರ ಸರ್ವಿಸ್ಸು, 21 ಬಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಕೃಷಿ ಕುಟುಂಬದಿಂದ ಬಂದಂಥ ವ್ಯಕ್ತಿ ಎಲ್ಲೆಲ್ಲ ಹೋಗ್ತಾ ಇದ್ರು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈ ರೀತಿಯಾಗಿ ಸದ್ದು ಮಾಡ್ತಾ ಇದ್ರು. ಹಾಗೂ ಹೀಗೂ ಮಾಡಿ ಪ್ರಭಾವವನ್ನು ಬಳಸಿ ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿತ್ತು. ಕೊನೆಗೆ FDA ಸುಮ್ಮನೆ ಕುತ್ಕೊಂಡಿರಲಿ ಅಂತೇಳಿ ಅವ್ರನ್ನ ಇಲ್ಲಿಗೆ ತಂದು ಹಾಕಿಬಿಟ್ರು. ಇಲ್ಲಿಗೆ ಬರ್ತಾ ಇದ್ದ ಹಾಗೆ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಅಂದರೆ ಎಲ್ಲ ಮಾಫಿಯಾವನ್ನು ಶೇಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಒಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾ ಇದೆ. ಹಾಗಾದ್ರೆ ಏನು ಮಾಡಿದ್ದು ತುಕಾರಾಮ್ ಮುಂಡೆ? ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ. ಒಂದುಗಳೇ ನಾನು ಆಗಲೇ ಹೇಳಿದ ಹಾಗೆ ತುಕಾರಾಮ್ ಮುಂಡೆ ಸಾಕಷ್ಟು ಕಡೆಗಳಲ್ಲಿ ಕೆಲಸವನ್ನ ಮಾಡಿದ್ರು. ಬೆಸ್ಟ್ ಜಿಲ್ಲಾಧಿಕಾರಿ ಎನ್ನುವಂಥ ಅವಾರ್ಡನ್ನು ಕೂಡ ಪಡೆದುಕೊಂಡಂತಹ ವ್ಯಕ್ತಿ. ಆ ಕಾರಣಕ್ಕಾಗಿ ಈ ನಿರ್ಜೀವ ಇಲಾಖೆಗಳು ಅಂತ ಯಾವುದಿದ್ದಾವೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ತಾ ಇದ್ರು. ಕೊನೆಯದಾಗಿ ಈ FDA ಇಲಾಖೆಗೆ ಕಮಿಷನರ್ ಆಗಿ ಬಂದರು. ಮೇ 25ನೇ ತಾರೀಕು ಬಂದಿದ್ದು. 25ನೇ ತಾರೀಕು ಬರ್ತಾ ಇದ್ದ ಹಾಗೆ ಆಕ್ಟಿವ್ ಆಗಿ ಬಿಟ್ರು. ಎಷ್ಟರ ಮಟ್ಟಿಗೆ ಎಲ್ಲರನ್ನೂ ಕೂಡ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಇವತ್ತು ಇಡೀ ಮಹಾರಾಷ್ಟ್ರದಲ್ಲಿ ಸಂಚಲನವನ್ನ ಮೂಡಿಸಿದೆ. ಬರೀ ಮಹಾರಾಷ್ಟ್ರ ಅಂತಲ್ಲ, ಇದೀಗ ಅಕ್ಕಪಕ್ಕದ ರಾಜ್ಯಗಳು ಕೂಡ ಅದನ್ನ ಒಂದು ರೀತಿಯಲ್ಲಿ ಗಮನಿಸ್ತಾ ಇದ್ದಾವೆ. ಅಯ್ಯೋ, ಹಾಗಾದ್ರೆ ನಮ್ಮ ರಾಜ್ಯದಲ್ಲೂ ಹೀಗಾಗ್ತಿದ್ಯಾ, ನಾವು ಕೂಡ ಕಳಪೆ ಆಹಾರವನ್ನು ಸೇವಿಸ್ತಾ ಇದ್ದೀವಾ ಅಂತ ಹೇಳಿ. ಮತ್ತೊಂದು ಆತಂಕಕಾರಿ ಸಂಗತಿ ಏನಪ್ಪಾ ಅಂದ್ರೆ, ಈ FDA ಎನ್ನುವಂಥ ಇಲಾಖೆ ಇದೆಯಲ್ಲ ಮಹಾರಾಷ್ಟ್ರದಲ್ಲಿ, ಇಷ್ಟು ದಿನ ಇರಲಿಲ್ಲ ಅಂತಲ್ಲ, ಮುಂಚಿಂದಲೂ ಕೂಡ ಇದ್ದಂಥ ಇಲಾಖೆ, ಸತ್ತು ಹೋಗ್ಬಿಟ್ಟಿತ್ತು ಇಲಾಖೆ. ಯಾವ ಕಾರಣಕ್ಕಾಗಿ? ಆ ಇಲಾಖೆ ಒಳಗಡೆ ಇದ್ದಂಥ ಅಧಿಕಾರಿಗಳು ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು ಲಂಚವನ್ನ ಪಡಿತಾ ಇದ್ರು. ದುರ್ಜನರು, ದುಷ್ಟರು ಅವರೆಲ್ಲರೂ ಕೂಡ ಲಂಚವನ್ನ ಪಡೆದು ಈ ಕಳಪೆ ಆಹಾರಕ್ಕೆ ಅವರೆಲ್ಲರೂ ಕೂಡ ಸಾಥನ್ನ ಕೊಡ್ತಾ ಇದ್ರು. ಒಂದು ದೊಡ್ಡ ಮಾಫಿಯಾವನ್ನೇ ಸೃಷ್ಟಿ ಮಾಡಲಾಗಿತ್ತು. ತುಕಾರಾಮ್ ಮುಂಡೆ ಬರ್ತಿದ್ದಾಗ ಎಲ್ಲವನ್ನೂ ಕೂಡ ಪುಡಿಗಟ್ಟು ಬಿಟ್ಟಿದ್ದಾರೆ. ಅವರದ್ದೇ ಇಲಾಖೆಯ ಸಾಕಷ್ಟು ಅಧಿಕಾರಿಗಳನ್ನು ಕೂಡ ಇದೀಗ ಬಂಧಿಸಲಾಗಿದೆ. ಒಂದಷ್ಟು ವಿವರಿಸ್ತಾ ಹೋಗ್ತೀನಿ, ನೀವೆಲ್ಲರೂ ಕೂಡ ಕೇಳಲೇಬೇಕು. ಬಂಧುಗಳೇ, ಮೊದಲಿಗೆ ಹಾಲಿನ ವಿಚಾರಕ್ಕೆ ಬರೋಣ. ಈಗ ಬಹಳ ಸದ್ದು ಮಾಡ್ತಿರೋದು ಮಹಾರಾಷ್ಟ್ರದಲ್ಲಿ ಹಾಲು. ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ ಹಾಲಿಗೆ ಈಗ ಅಭಾವ ಸೃಷ್ಟಿಯಾಗ್ಬಿಟ್ಟಿದೆ, ಕೊರತೆ ಕಾಣಿಸ್ತಾ ಇದೆ, ಹಾಲು ಸಿಗ್ತಾ ಇಲ್ಲ ಜನರಿಗೆ ಅಂತ ಹೇಳಿ. ಹಾಲಿನ ರೇಟ್ ಕೂಡ ಜಾಸ್ತಿ ಕೊಡುವಂತ ಪರಿಸ್ಥಿತಿ. ಯಾವ ಕಾರಣಕ್ಕಾಗಿ? ಇಲ್ಲಿಯವರೆಗೆ ಎಲ್ಲರೂ ಕೂಡ ಸೇವನೆ ಮಾಡ್ತಿದ್ದು ಕಲಬೆರಕೆಯ ಹಾಲು. ಈ ಕಲಬೆರಕೆ ಹಾಲಿಗೆ ಫುಲ್ ಸ್ಟಾಪ್ ಇಟ್ಟಂತ ಕಾರಣಕ್ಕಾಗಿ ಹಾಲೇ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಾಯ್ತು ಅನ್ನೋದನ್ನು ಗಮನಿಸೋಣ. ಈ ಹಾಲು ನಂಬಕ್ಕಾಗಲ್ಲ, ಈ ರೀತಿ ಎಲ್ಲವೂ ಕೂಡ ಆಗ್ತಾ ಇತ್ತು ಎನ್ನುವ ರೀತಿಯಲ್ಲಿ. ಬಂಧುಗಳೇ, ಒಂದು ಕಡೆಯಲ್ಲಿ ದಾಳಿ ಮಾಡ್ತಾರಲ್ಲ, ಹೆಚ್ಚು ಕಡಿಮೆ 27,000 ಲೀಟರ್ ಹಾಲನ್ನ ರಸ್ತೆಗೆ ಸುರಿಯುವಂತ ಕೆಲಸವನ್ನ ಮಾಡ್ತಾರೆ. ಅದನ್ನು ನೋಡಿ ಈ ಕಲಬೆರಕೆ ಅಥವಾ ಕಳಪೆ ಹಾಲನ್ನ ಯಾರ್ಯಾರು ಉತ್ಪಾದನೆ ಮಾಡ್ತಿದ್ರು ಅವರೆಲ್ಲರಿಗೂ ಕೂಡ ಆತಂಕ ಶುರುವಾಗ್ಬಿಡ್ತು. ಅವರು ಕಲಬೆರಕೆಗೆ ಏನೇನು ವಸ್ತುಗಳನ್ನ ತಂದಿಟ್ಕೊಂಡಿದ್ರು ಅದೆಲ್ಲವನ್ನು ಕೂಡ ರಾತ್ರೋರಾತ್ರಿ ತಗೊಂಡೋಗಿ ಎಸೆಯೋಕೆ ಶುರು ಮಾಡ್ಕೊಂಡ್ಬಿಟ್ರು. ಯಾಕಂದ್ರೆ ತುಕಾರಾಮ್ ಮುಂಡೆ ಬಗ್ಗೆ ಅವ್ರಿಗೆ ಮೊದಲೇ ಗೊತ್ತಿತ್ತು, ಬಂದ್ರೆ ನಮ್ಗೆ ಚಳಿ ಬಿಡಿಸ್ಬಿಡ್ತಾರೆ ಅಂತ ಹೇಳಿ. ಅದಾದ ಬಳಿಕ ಹಾಲು ಅದು ಅಷ್ಟೊತ್ತಿಗಾಗಲೇ ಹಾಲಿಗೆ ಕಲಬೆರಕೆ ಮಾಡಿದ್ರೆ ಹಾಲನ್ನು ಅವರೇ ತಗೊಂಡೋಗಿ ಚರಂಡಿಗೆ ಸುರಿಯೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ರು. ಇಂಥದ್ದೆಲ್ಲವೂ ಕೂಡ ಆಯ್ತಾ. ಏನೇನು ಮಾಡ್ತಾ ಇದ್ರು, ಯಾವ ರೀತಿಯ ಕಲಬೆರಕೆ ಮಾಡ್ತಿದ್ರು ಅನ್ನೋದೇ ಒಂದು ರೀತಿಯಲ್ಲಿ ಆತಂಕಕಾರಿಯಾದಂಥ ವಿಚಾರ.
ಏನೇನು ಮಿಕ್ಸ್ ಮಾಡ್ತಾ ಇದ್ರು? ಒಂದು ಪಾಯಿಂಟ್ ನಂಬರ್ 1, ಯೂರಿಯಾ ಮಿಕ್ಸ್ ಮಾಡ್ತಾ ಇದ್ರು. ಸಹಜವಾಗಿ ಮೂಡುವಂಥ ಪ್ರಶ್ನೆ, ಯೂರಿಯಾ ಮಿಕ್ಸ್ ಮಾಡಿದ್ರೆ ಏನು ಲಾಭ ಸಿಗುತ್ತೆ? ಈಗ ಗೊತ್ತಾಗ್ತಿರುವಂಥ ಸಂಗತಿ ಏನಪ್ಪಾ ಅಂದ್ರೆ, ಹಾಲಿಗೆ ಏನು ಮಾಡ್ತಾ ಇದ್ರು ಅಂದ್ರೆ, ಮೊದಲಿಗೆ ವಿಪರೀತವಾದಂಥ ನೀರನ್ನು ಸುರಿತಾ ಇದ್ರು. ನೀರನ್ನು ಸುರಿದಂಥ ಹಾಲು ಏನಾಗ್ತಿತ್ತು ಅಂದರೆ, ಈ ಪ್ರೋಟೀನ್ಗೋಸ್ಕರ ಒಂದು ಟೆಸ್ಟ್ ನಡೆಯುತ್ತಲ್ಲ, ಪರ್ಟಿಕ್ಯುಲರ್ ಆಗಿ ಏನೋ ನೇಮ್ ಇದೆ, ಅದು ನನಗೆ ಬಾಯಿಗೆ ಬರ್ತಾ ಇಲ್ಲ. ಆ ಟೆಸ್ಟ್ ನಡೆದಂಥ ಸಂದರ್ಭದಲ್ಲಿ ಏನಾಗ್ತಾ ಇತ್ತು, ಈ ಯೂರಿಯಾದಲ್ಲಿ ಸಾರಜನಕ ಇರುವಂಥ ಕಾರಣಕ್ಕಾಗಿ ಆ ಟೆಸ್ಟಿಂಗ್ ಯಂತ್ರಗಳು ಏನು ಮಾಡ್ತಾ ಇದ್ವು ಅಂದರೆ, ಗರಿಷ್ಠ ಪ್ರೋಟೀನ್ ಮತ್ತು SNF ಅನ್ನು ತೋರಿಸ್ತಾ ಇದ್ವು. ಆ ಕಾರಣಕ್ಕಾಗಿ ಇವ್ರು ಏನು ಮಾಡ್ತಾ ಇದ್ರು, ಬೇಕಾದಷ್ಟು ನೀರನ್ನು ಸುರಿದು ಒಂದು ಚಿಟಿಕೆ ಯೂರಿಯಾವನ್ನು ಹಾಕಿಬಿಡ್ತಾ ಇದ್ರು. ಹೀಗಾಗಿ ಅಲ್ಲಿ ಆ ಟೆಸ್ಟಿಂಗ್ ಯಂತ್ರದಲ್ಲಿ ಪಾಸ್ ಆಗಿ ಅದು ಜನರ ಬಳಕೆಗೆ ಹೋಗ್ತಾ ಇತ್ತು. ಒಂದು ಮತ್ತೊಂದು, ಈ ಪಾಮ್ ಆಯಿಲ್ ಅಂದ್ರೆ ಕಡಿಮೆ ರೇಟಿಗೆ ಸಿಗುವಂಥ ಎಣ್ಣೆ ಇತ್ತಲ್ಲ, ಆ ಎಣ್ಣೆಯನ್ನು ಮಿಕ್ಸ್ ಮಾಡ್ತಾ ಇದ್ರು, ಡಿಟರ್ಜೆಂಟನ್ನು ಮಿಕ್ಸ್ ಮಾಡ್ತಾ ಇದ್ರು. ಯಾವ ಕಾರಣಕ್ಕಾಗಿ ಅಂದರೆ, ಮತ್ತೊಮ್ಮೆ ಹಾಲಿಗೆ ಮೊದಲು ನೀರನ್ನು ಸುರಿತಾ ಇದ್ರ, ನೀರು ಸುದ್ದಾದ ಬಳಿಕ ಹಾಲಿನಲ್ಲಿ ಡಿಟರ್ಜೆಂಟ್ ಹಾಲಿನಲ್ಲಿ ಕೊಬ್ಬು ಕಾಣಬೇಕಲ್ಲ, ಮತ್ತೊಂದೇನೋ ಹಾಲಿನಲ್ಲಿ ನೊರೆಯ ರೀತಿಯಲ್ಲಿ ಕಾಣಬೇಕಲ್ಲ, ಕೊಬ್ಬು ಕಾಣಬೇಕು ಎನ್ನುವಂಥ ಕಾರಣಕ್ಕಾಗಿ ಏನು ಮಾಡ್ತಾ ಇದ್ರು ಅಂದರೆ, ಈ ಎಣ್ಣೆಯನ್ನು ಮಿಕ್ಸ್ ಮಾಡ್ತಾ ಇದ್ರು. ಅದಾದ ಬಳಿಕ ಈ ನೊರೆ ಕಾಣಲಿ, ತಾಜಾ ಹಾಲು ಅಂತ ಕಾಣಲಿ ಎನ್ನುವ ಕಾರಣಕ್ಕಾಗಿ ಡಿಟರ್ಜೆಂಟನ್ನು ಮಿಕ್ಸ್ ಮಾಡ್ತಾ ಇದ್ರು. ಎಂಥ ದುಷ್ಟ್ರಿ ಇವರೆಲ್ಲರೂ ಕೂಡ. ಅಪ್ಪ, ಇದು ನಮ್ಮ ಯೋಚನೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಯೂರಿಯಾ, ಡಿಟರ್ಜೆಂಟು, ಶಾಂಪೂ, ಎಣ್ಣೆ. ಶಾಂಪೂ ಯಾಕೆ ಅಂದರೆ, ಅದು ಎಣ್ಣೆ ಮತ್ತು ಹಾಲು ಮಿಕ್ಸ್ ಆದ ಸಂದರ್ಭದಲ್ಲಿ ಎರಡು ಬೇರೆ ಬೇರೆ ಆದಂಗೆ ಕಾಣ್ತಾವಂತಲ್ಲ, ಶಾಂಪೂ ಎಣ್ಣೆ ಮಿಕ್ಸ್ ಮಾಡಿಬಿಟ್ರೆ ಎರಡು ಕೂಡ ಆರಾಮಾಗಿ ಒಂದಾಗ್ಬಿಡ್ತಾವಂತೆ. ಹಾಲು ಮತ್ತು ಎಣ್ಣೆ ಮಿಕ್ಸ್ ಮಾಡಿದ್ದಾರೆ ಅಂತಲೇ ಗೊತ್ತಾಗಲ್ವಂತೆ. ಹಿಂಗೆಲ್ಲ ಮಿಕ್ಸ್ ಮಾಡ್ತಿದ್ರು. ಇನ್ನೂ ಆತಂಕಕಾರಿ ವಿಚಾರ ಅಂದರೆ, 600 ಲೀಟ್ರ್ ಏನಾದರೂ ಹಾಲನ್ನು ಖರೀದಿ ಮಾಡಿದ್ರು ಅಂತಾದರೆ ರೈತರಿಂದ, ನೈಜ ಹಾಲು 600 ಲೀಟ್ರು, ಅದು ಜನರಿಗೆ ತಲುಪುವ ಸಂದರ್ಭದಲ್ಲಿ 4000 ಲೀಟರ್ ಆಗ್ತಾ ಇತ್ತಂತೆ. ಅಂದರೆ ಎಷ್ಟೋ ಪಟ್ಟು ಹೆಚ್ಚಳವಾಗಿ ಅದರಲ್ಲಿ ಕಲಬೆರಕೆ ಆಗ್ತಾ ಇತ್ತು ಎನ್ನುವಂಥ ಸಂಗತಿ ಈಗ ಹಾಲಿನ ವಿಚಾರಕ್ಕೆ ಸಂಬಂಧಪಟ್ಟ ಗೊತ್ತಾಗ್ತಾ ಇದೆ. ಜುನ್ನಾರ್, ಅಂಬೆಗಾಂವ್, ಶಿರೂರ್ ಎನ್ನುವಂಥ ಪ್ರದೇಶದಲ್ಲಿ ಎಲ್ಲ ದಾಳಿಗಳು ಕೂಡ ನಡೆದಿದೆ. ಒಂದೇ ಪ್ರದೇಶದಲ್ಲಿ ಧಾರಾಶಿವ್ ಎನ್ನುವಂಥ ಒಂದು ಜಿಲ್ಲೆಯ ಹಳ್ಳಿಯಲ್ಲಿ 2 ಕೋಟಿ ಲೀಟರ್ ಕಲಬೆರಕೆ ಹಾಲು ತಯಾರಿಕೆಗೆ ರಾಸಾಯನಿಕವನ್ನು ಇಟ್ಕೊಂಡಿದ್ರಂತೆ. ಅದನ್ನು ಕೂಡ ರೇಡ್ ಮಾಡಿ ಪುಡಿಗಟ್ಟುವಂಥ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಹೆಚ್ಚು ಕಡಿಮೆ 6 ತಿಂಗಳಲ್ಲಿ 2,30,00,000 ಹಾಲು, ಕಲಬೆರಕೆ ಹಾಲನ್ನ ಜನ ಅಲ್ಲಿ ಸೇವನೆ ಮಾಡಿದ್ದಾರಂತೆ. 9 ಕೋಟಿ ಮೌಲ್ಯನೋ 10 ಕೋಟಿ ಮೌಲ್ಯನೋ ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇದೆಲ್ಲವನ್ನು ಕೂಡ ಯಾರು ನಡೆಸ್ತಾ ಇದ್ರು ಅಂದ್ರೆ, ಒಂದು ದೊಡ್ಡ ಮಾಫಿಯಾ. ಹಾಲಿನ ಒಕ್ಕೂಟಗಳು ಅಂತ ಏನಿರ್ತವೆ, ಆ ಹಾಲಿನ ಒಕ್ಕೂಟದಲ್ಲಿ ಇದ್ದಂಥವರು ಕೂಡ ಈ ಮಾಫಿಯಾದಲ್ಲಿ ಇದ್ರು. ಕೆಳಗಡೆಯಿಂದ ಮೇಲ್ಗಡೆವರೆಗೆ ಎಲ್ರಿಗೂ ಕೂಡ ದುಡ್ಡು ಹೋಗ್ತಾ ಇತ್ತು. FD ಅಧಿಕಾರಿಗಳಿಗೆ ದುಡ್ಡು ಹೋಗ್ತಾ ಇತ್ತು, ಶಾಸಕರಿಗೆ ಹೋಗ್ತಾ ಇತ್ತು, ಕೊನೆಯದಾಗಿ ಇನ್ನು ಮೇಲೆ ಯಾರಿದ್ರು ಅವರೆಲ್ಲರಿಗೂ ಕೂಡ ದುಡ್ಡು ಹೋಗ್ತಾ ಇತ್ತು. ಹೀಗಾಗಿ ಎಲ್ರಿಗೂ ಈ ವಿಚಾರ ಗೊತ್ತಿದ್ರೂ ಕೂಡ ಯಾರೂ ಮಾತಾಡ್ತಾ ಇರಲಿಲ್ಲ. ಪಾಪ ಜನಕ್ಕೆ ಮಾತ್ರ ಈ ವಿಚಾರ ಗೊತ್ತಿರಲಿಲ್ಲ. ಶುದ್ಧ ಹಾಲು, ಪರಿಶುದ್ಧ ಹಾಲು, ತಾಜಾ ಹಾಲು ಎನ್ನುವ ಕಾರಣಕ್ಕಾಗಿ ಹಾಲನ್ನು ಸೇವನೆ ಮಾಡ್ತಾ ಇದ್ರು. ದೇವರ ರೂಪದಲ್ಲಿ ಓರ್ವ ಅಧಿಕಾರಿ ಬಂದ ಕಾರಣಕ್ಕಾಗಿ ಎಲ್ಲವನ್ನೂ ಕೂಡ ಪುಡಿಗಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಎಂಥ ದುಷ್ಟರು ಇವರೆಲ್ಲರೂ ಕೂಡ. ಚಿಕ್ಕ ಮಕ್ಕಳು ಕುಡಿಯುವಂಥ ಹಾಲನ್ನೂ ಕೂಡ ಬಿಟ್ಟಿಲ್ಲ ಅಂತಂದರೆ ಏನು ಹೇಳಬೇಕು ಅಂತ ಹೇಳಿ. ಬರೀ ಹಾಲಿನ ವಿಚಾರ ಅಲ್ಲ, ಅದಾದ ಬಳಿಕ ಶಿರಡಿ ಮುಂದೆ ನಾನು ಆಗಲೇ ಹೇಳಿದ ಹಾಗೆ ದೇವಸ್ಥಾನದ ಮುಂದೆ ಒಂದು ಪೇಡ ಅಂಗಡಿಯನ್ನು ಇಟ್ಕೊಂಡಿದ್ರು. ಅದು ನೋಡಿದ್ರೆ ಅದರಲ್ಲೂ ಕೂಡ ಕಲಬೆರಕೆ, ಅದನ್ನು ಇದು ಮಾಡಿದ್ದಾರೆ. ಪನ್ನೀರ್ ನೋಡಿದ್ರೆ ಅದರಲ್ಲೂ ಕೂಡ ಕಲಬೆರಕೆ, ಅದನ್ನು ಪುಡಿಗಟ್ಟಿದ್ದಾರೆ. ಹಾಗೆ ಪುಣೆ ಸುತ್ತಮುತ್ತ, ಹಾಗೆ ಮುಂಬೈನ ಸುತ್ತಮುತ್ತ ಒಂದಷ್ಟು ಪ್ರತಿಷ್ಠಿತ ಹೋಟೆಲ್ಗಳು, ಬಹಳ ಹೆಸರು ಮಾಡಿದಂಥ ಹೋಟೆಲ್ಗಳು, ಅಲ್ಲಿಗೆ ಜನ ಮುಗಿ ಬೀಳ್ತಾ ಇದ್ರು. ಆ ಹೋಟೆಲ್ಗಳನ್ನು ನೋಡಿದ್ರೆ ಆ ಹೋಟೆಲ್ಗಳಲ್ಲಿ ಮಾಡ್ತಿದ್ದು ಕೂಡ ಕಲಬೆರಕೆ. ಹಿಂದಿನ ದಿನದ ತಂಗಳ ಅನ್ನಕ್ಕದು ಏನೋ ಮಿಕ್ಸ್ ಮಾಡಿ ಅದು ತಾಜಾ ಎನ್ನುವ ರೀತಿಯಲ್ಲಿ ಬೆಳಗ್ಗೆ ಮುಂಚೆ ಕೊಡ್ತಾ ಇದ್ರಂತೆ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ. ಸಾಲು ಹೋಟೆಲ್ಗಳಿಗೆ ಇದೀಗ ಬೀಗ ಹಾಕಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ಗಳು, ಪ್ರೆಸ್ಟೀಜಿಯಸ್ ಅಂತ ಕರೆಸ್ಕೊಳ್ತಿದ್ದ ಹೋಟೆಲ್ಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಸೆಲೆಬ್ರಿಟಿಗಳು ಬರ್ತಿದ್ದಂಥ ಹೋಟೆಲ್ಗಳು. ಸೌಂದರ್ಯ ವರ್ಧಕಗಳು ನೋಡಿದ್ರೆ ಅದರಲ್ಲಿ ಕಲಬೆರಕೆ, ಚಹಾ ಪುಡಿಯನ್ನು ನೋಡಿದ್ರೆ ಅದರಲ್ಲಿ ಕಲಬೆರಕೆ, ಬೇರೆ ಬೇರೆ ತಿಂಡಿ ತಿನಿಸುಗಳು ನೋಡಿದ್ರೆ ಅದರಲ್ಲಿ ಕಲಬೆರಕೆ. ಹೀಗೆ ಯಾವುದ್ಯಾವುದ್ರಲ್ಲಿ ಕಲಬೆರಕೆ ಅಂತ ಕಾಣ್ತಿದ್ವಿ ಎಲ್ಲವನ್ನೂ ಕೂಡ ಪುಡಿಗಟ್ಟುವ ಕೆಲಸ ಮಾಡ್ತಿದ್ದಾರೆ. ಈಗ ಚಿಕನ್ ಸ್ಟಾಲು, ಮಟನ್ ಸ್ಟಾಲು, ಕೊಳೆತ ಮಾಂಸ, ಕೊಳೆತ ಚಿಕನ್ನು, ಅದಕ್ಕೇನೋ ಮಿಕ್ಸ್ ಮಾಡಿ ಅದನ್ನು ಜನ ತಿನ್ನುವ ಹಾಗೆ ಮಾಡ್ತಿದ್ರಂತೆ. ಈಗ ಅದನ್ನು ಕೂಡ ಕಂಪ್ಲೀಟ್ ಆಗಿ ಸೀಸ್ ಮಾಡುವಂತ ಕೆಲಸವನ್ನ ತುಕಾರಾಮ್ ಮುಂಡೆ ಅವರು ಮಾಡ್ತಾ ಇದ್ದಾರೆ. ಸಾಲಾಗಿ ಯಾವುದನ್ನೂ ಕೂಡ ಬಿಡ್ತಾ ಇಲ್ಲ. ನಾನು ಆಗಲೇ ಒಂದು ಅಂಕಿಅಂಶವನ್ನು ಹೇಳಿದ್ನಲ್ಲ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಹೆಚ್ಚು ಕಡಿಮೆ 900 ಕಡೆ ದಾಳಿ ಬಂದಿದ್ದು. ಯಾವಾಗ? ಮೇ 25ನೇ ತಾರೀಕು. ಎಷ್ಟು ದಿನ ಆಯಿತು? ಜೂನ್, ಜುಲೈ ಬಂದೇನೋ ಒಂದು ಎರಡು ತಿಂಗಳು ಆಗಿಲ್ಲ ಪೂರ್ತಿ. ಅಷ್ಟರಲ್ಲಿ 900 ಕಡೆ ದಾಳಿ, 235 FIR, 350 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. 274 ಘಟಕಗಳನ್ನು ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಡುಗೆ ಎಣ್ಣೆ ಮರ್ತುಬಿಟ್ಟೆ ಅನ್ಸುತ್ತೆ, ಆ ಅಡುಗೆ ಎಣ್ಣೆಯಲ್ಲೂ ಕೂಡ ಕಲಬೆರಕೆ ಇತ್ತು. ಅದನ್ನು ಕೂಡ ಇದೀಗ ರಸ್ತೆಗೆ ಚೆಲ್ಲುವಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಏನ್ರಿ ಇದು ಕತೆ? ಬೆಳಗ್ಗೆ ಮುಂಚೆ ಹಾಲಿನಿಂದ ನಮ್ಮ ಬದುಕು ಶುರುವಾಗುತ್ತಲ್ಲ,
ಹಾಲಿಂದ ಹಿಡಿದು ರಾತ್ರಿ ಮಲಗುವಾಗ ಏನು ಸೇವನೆಯನ್ನು ಮಾಡ್ತೀವಿ ಅದ್ರವರೆಗೆ ಎಲ್ಲವೂ ಕೂಡ ಕಲಬೆರಕೆ. ಇದಕ್ಕೊಂದು ದೊಡ್ಡ ಮಾಫಿಯಾ ಇತ್ತು, ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ರು, ಎಲ್ಲರೂ ಕೂಡ ಕೈ ಜೋಡಿಸಿ ಬಿಟ್ಟಿದ್ರು. ಈಗ FDA ಯಲ್ಲಿದ್ರಂಥ ಅಧಿಕಾರಿಗಳು ಅವರು ಕೂಡ ಲಂಚ ತಗೊಂಡು ಅವರು ಕೂಡ ಅದಕ್ಕೆ ಸಾಥ್ ಕೊಡ್ತಾ ಇದ್ರು. ರೇಡ್ ಮಾಡೋ ಥರ ನಾಟಕ ಆಡೋದು, ಲಂಚ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿಬಿಡೋದು. ನೋಡಿದ್ರೆ ಪ್ರತಿ ಅಂಗಡಿ ಮುಂಗಟ್ಟುಗಳಲ್ಲಿ ಎಲ್ಲ ಕಡೆ ಕಳಪೆ ಕಳಪೆ ಕಳಪೆ. ಕ್ಯಾನ್ಸರ್ಗೆ ಹಾಗೆ ಬೇರೆ ಬೇರೆ ಕಾರಣ ಆಗ್ತಿದ್ವಂತೆ ಇದೆಲ್ಲವೂ ಕೂಡ. ನಮ್ಮ ಕರ್ನಾಟಕದಲ್ಲಿ ಏನು ಕಡಿಮೆ ಇಲ್ಲ. ನಮ್ಮ ವಿಜಯ ಟೈಮ್ಸ್ನ ವಿಜಯಲಕ್ಷ್ಮಿ ಮೇಡಮ್ ಅವರು ಆಗಾಗ ಇಂಥ ಒಂದಷ್ಟು ವರದಿಗಳನ್ನು ಪ್ರಸಾರ ಮಾಡ್ತಿರ್ತಾರೆ. ಮುಂದೆ ನಾನು ಕೂಡ ಅಂಥ ವರದಿಯನ್ನು ಶುರು ಮಾಡ್ಕೊಳ್ತೇನೆ. ಭಾಳ ನಾವೆಲ್ಲರೂ ಕೂಡ ಬೆಂಬಲಿಸಬೇಕಾಗಿರುವಂಥ ವರದಿ. ಅದು ನೋಡಿದ್ರೆ ನಮಗೆ ಆತಂಕ ಆಗ್ತಿತ್ತು, ಎಂತೆಂಥ ಕಲಬೆರಕೆ ಅಂತ ಹೇಳಿ. ಬಂಧುಗಳೇ, ಏನೇ ಮೋಸ ಮಾಡಿದರೂ ಕೂಡ ಮನುಷ್ಯ ತಿನ್ನುವ ವಸ್ತುಗಳಲ್ಲಿ ಮೋಸ ಮಾಡೋದಕ್ಕೆ ಹೋಗಬಾರ್ದು. ಅಂದರೆ ಆ ತಿನ್ನುವ ವಸ್ತುಗಳಿಂದಲೇ ಅದು ಎಷ್ಟೋ ಜನ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ, ಇನ್ನೇನೋ ಆಗುವಂಥ ಪರಿಸ್ಥಿತಿ. ಆದರೆ ಅದರಲ್ಲೂ ಕೂಡ ಹಿಂಗೆ ಮೋಸ ಮಾಡಿ ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅಂದರೆ ಅವರು ಮನುಷ್ಯರಾಗೋದಕ್ಕೆ ಲಾಯಕೆ ಇಲ್ಲ, ಅವರೆಲ್ಲರೂ ಕೂಡ ರಾಕ್ಷಸರು. ಇಷ್ಟೆಲ್ಲ ಆಯ್ತಾ? ಈಗ ತುಕಾರಾಮ್ ಮುಂಡೆ ಅವರ ವಿಚಾರಕ್ಕೆ ಬರೋಣ. ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂಥೇಳಿ ಮೇಲೆ ಇರುವಂಥವ್ರಿಗೆ ಬರೋಬ್ಬರಿ 250 ಕೋಟಿ ಲಂಚದ ಆಮಿಷವನ್ನು ಒಡ್ಡಲಾಗಿದೆಯಂತೆ. ಸದ್ಯ ಮಹಾರಾಷ್ಟ್ರದಲ್ಲಿ ವಿಪರೀತ ಹೆಸರು ಮಾಡ್ತಿರುವಂಥ ಅಧಿಕಾರಿ, ವಿಪರೀತ ಸೌಂಡ್ ಮಾಡ್ತಿರುವಂಥ ಅಧಿಕಾರಿ, ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದನ್ನು ತಗೊಂಡೋಗಿ ಇನ್ನೊಂದು ಯಾವುದೋ ನಿರ್ಜೀವ ಇಲಾಖೆಗೆ ಹಾಕ್ತೀರಾ, ಅದು ಆ ಇಲಾಖೆಗೂ ಕೂಡ ನಾನು ಜೀವ ಕೊಡ್ತೀನಿ ಎನ್ನುವಂಥ ಮನುಷ್ಯ. 21 ಬಾರಿ ಈಗಾಗಲೇ ಟ್ರಾನ್ಸ್ಫರ್ ಆಗಿರುವಂಥ ಮನುಷ್ಯ ಈಗಲೂ ಕೂಡ ಇಲ್ಲಿಂದ ಎತ್ತಂಗಡಿ ಮಾಡೋದಕ್ಕೆ ನಿರಂತರ ಪ್ರಯತ್ನ ಆಗ್ತಿದೆ. ಯಾಕಂದರೆ ಈ ಹಾಲಿನ ಮಾಫಿಯಾ, ತಿಂಡಿ ತಿನಿಸುಗಳ ಮಾಫಿಯಾ, ಅಡುಗೆ ಎಣ್ಣೆ ಮಾಫಿಯಾ, ಜೊತೆಗೆ ಹೋಟೆಲ್ಗಳ ಮಾಫಿಯಾ, ಚಿಕನ್ ಮಟನ್ ಸ್ಟಾಲ್ಗಳ ಮಾಫಿಯಾ ಎಲ್ಲರೂ ಕೂಡ ಒಗ್ಗಟ್ಟಾಗಿಬಿಟ್ಟಿದ್ದಾರೆ. ಎಲ್ಲರೂ ಟಾರ್ಗೆಟ್ ಒಬ್ಬರೇ, ತುಕಾರಾಮ್ ಮುಂಡೆ. ತುಕಾರಾಮ್ ಮುಂಡೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ಬಹಳ ಅದ್ಭುತವಾಗಿ. ನೀವು ಈ ಕಾಲಘಟ್ಟದಲ್ಲಿ ಅಥವಾ ಈ ಜಮಾನದಲ್ಲಿ ಮನುಷ್ಯನಿಗೆ ಲಾಭದ ಆಸೆ ಮಿತಿಮೀರಿ ಹೋಗಿಬಿಟ್ಟಿದೆ. ಆತ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆತನಿಗೆ ವಿಪರೀತವಾದಂಥ ಅತಿ ಆಸೆ, ದುರಾಸೆ ಎಲ್ಲವೂ ಕೂಡ ಮೈ ತುಂಬಿ ತುಳುಕ್ತಾ ಇದೆ. ಅದಕ್ಕಾತ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾನೆ. ಹೀಗಾಗಿ ಸ್ವತಃ ರೈತರು ತಮ್ಮ ಜಮೀನಲ್ಲಿ ಏನು ಬೆಳ್ಕೊಳ್ತಾರೋ ಅದೊಂದು ಮಾತ್ರ ಪರಿಶುದ್ಧ ಹೊರತಾಗಿ ಇನ್ಯಾವುದನ್ನೂ ಕೂಡ ನಾವು ಅದು ನೈಜ ಪರಿಶುದ್ಧ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ರೈಡ್ನಲ್ಲಿ ಕಂಡುಕೊಂಡಂಥ ಸತ್ಯ ಪ್ರತಿಯೊಂದು ಕಲಬೆರಕೆ, ಪ್ರತಿಯೊಂದು ಕಳಪೆ ಎನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಈಗ ಎಲ್ಲದಕ್ಕೂ ಕೂಡ ಅವ್ರು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಈಗ ಅಂದರೆ ಲೂಸ್ ಮಾರಾಟ ಮಾಡ್ತಿದ್ರಲ್ಲ, ಚಾಪುಡಿ ಅಂದರೆ ಲೇಬಲ್ ಇಲ್ಲದೆ ಮಾರಾಟ ಅದನ್ನು ಬ್ಯಾನು. ಈ ಹಾಲುಗಳನ್ನು ಅಂದರೆ ಪಾತ್ರೆ ತೊಗೊಂಡೋಗಿ ಹಾಲು ಕೊಡುತ್ತಲ್ಲ ಅದನ್ನು ಬ್ಯಾನು. ಎಲ್ಲವೂ ಕೂಡ ಲೇಬಲ್ ಆಗಿ ನೀಟಾಗಿ ಗುಣಮಟ್ಟದ ಆಧಾರ ಇರಬೇಕು, ಅದಕ್ಕೆ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಮಾರಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಎಷ್ಟು ದಿನ ಇಂಥ ಅಧಿಕಾರಿ ಇರ್ತಾರೋ ಗೊತ್ತಿಲ್ಲ. ಬಂಧುಗಳೇ, ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.